ನೋಡಿ ಬೆಂಗಳೂರಿನಲ್ಲಿ ಎಷ್ಟು ಸೇಫ್ ಆಗಿದ್ರೂ ಕೂಡ ಎಲ್ಲಾದರೂ ಒಂದು ಕಡೆ ಮೋಸ ಮಾಡಿಬಿಡ್ತಾರೆ. ಹಿಂಗೆ ಗ್ರಾಹಕರ ಸೋಗಿನಲ್ಲಿ ಚಿನ್ನದ ಅಂಗಡಿಗೆ ಎಂಟ್ರಿ ಕೊಟ್ಟು ಕಳ್ಳರು ಕೈ ಚಳಕವನ್ನ ತೋರಿಸಿರೋದು ನೋಡಿ. ಬಂದಿದ್ದು ಗ್ರಾಹಕರ ಸೋಗಿನಲ್ಲಿ, ಆದರೆ ಚಿನ್ನನೇ ಕದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರು ಖರೀದಿ ಮಾಡಿದ್ದು ಕೇವಲ 100 ರೂಪಾಯಿನ ಬೆಳ್ಳಿ, ದೋಚ್ಕೊಂಡೋಗಿದ್ದು ಸುಮಾರು 2.28 ಲಕ್ಷ. ಚಾಮರಾಜಪೇಟೆಯ ರುದ್ರಪ್ಪ ಗಾರ್ಡನ್ ಬಳಿಯ ಒಂದು ಚಿನ್ನದ ಅಂಗಡಿಗೆ ಗ್ರಾಹಕರ ಸೋಗಿನಲ್ಲಿ ಎಂಟ್ರಿ ಆಗ್ತಾರೆ. ಸುಮಾರು 2,30,000 ರೂಪಾಯಿ ಚಿನ್ನ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ FIR ದಾಖಲಾಗಿದೆ. ಚೇಂಜ್ ಕೊಡುವಾಗ 2,28,000 ರೂಪಾಯಿ ಎಗರಿಸಿರೋದು. ಅಂದರೆ ಆ ಚಿನ್ನವನ್ನು CCTVಯನ್ನು ಪರಿಶೀಲನೆ ಮಾಡಿದಾಗ ಅದು ಗೊತ್ತಾಗಿದೆ, ಕಳ್ಳತನ ಆಗಿರೋದು. ಜುಲೈ 14ನೇ ತಾರೀಕು ಚಾಮುಂಡಿ ಜ್ಯುವೆಲರ್ಸ್ನಲ್ಲಿ ಆಗಿರುವಂಥ ಕಳ್ಳತನ ಇದು. 100 ರೂಪಾಯಿದು ಒಂದು ಬೆಳ್ಳಿ ಖರೀದಿ ಮಾಡ್ತಾನೆ. ಆಮೇಲೆ 500 ರೂಪಾಯಿ ಚೇಂಜ್ ಕೊಡಿ, ಚೇಂಜ್ ಇಲ್ಲ ಅಂತ 500 ರೂಪಾಯಿ ಕೊಡ್ತಾನೆ. ಸೊ ಆ ಚೇಂಜನ್ನು ಕೊಡಬೇಕು ಅಂತಂದರೆ ಆ ಡ್ರಾಯರನ್ನು ಓಪನ್ ಮಾಡಿ ತಲೆ ಬಗ್ಗಿಸಿ ಚೇಂಜ್ ಎತ್ಕೊಳ್ಬೇಕಾದ್ರೆ ಚಿನ್ನವನ್ನು ಎಗರಿಸ್ಬಿಡ್ತಾನೆ. ಚೇಂಜ್ ಕೊಡುವಾಗ 2,28,000 ರೂಪಾಯಿ ಮೌಲ್ಯದ ಚಿನ್ನವನ್ನು ಕದ್ಬಿಡ್ತಾನೆ ಆತ. ಅದಾದಮೇಲೆ ಚಿನ್ನ ಮಿಸ್ ಆಗಿರೋದು ಗೊತ್ತಾಗುತ್ತವಾಗ ಸ್ವಲ್ಪ ಹೊತ್ತಾದಮೇಲೆ. ಅಷ್ಟೊತ್ತಿಗೆ ಅವನು ಇರಲಿಲ್ಲ, ಅಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದ. ಹುಡುಕ್ತಾನೆ, ಸಿಗಲಿಲ್ಲ ಅಂಥೇಳಿ CCTV ಪರಿಶೀಲನೆ ಮಾಡಿದಾಗ ಆ ಕಳ್ಳನ ಕೈ ಚಳಕ ಬಯಲಾಗುತ್ತೆ. ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ, FIR ದಾಖಲಿಸಿದ್ದಾರೆ. ಆದರೆ ಖದೀಮರು ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಎಷ್ಟು ಜೋಪಾನವಾಗಿದ್ರೂ ಅಷ್ಟೇ ಈ ಖದೀಮರ ಕೈ ಚಳಕ ಮಾತ್ರ ನಿಲ್ಲೋ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಈಗಾಗಿರುವಂಥ ಘಟನೆ ಹೆಂಗಾಯ್ತು? ಶರತ್, ಏನಂತ ಹೇಳಿದ್ರೆ ಜುಲೈ 14ನೇ ತಾರೀಕು ಇಬ್ರು ವ್ಯಕ್ತಿಗಳು ಒಂದು ಚಾಮುಂಡ ಜ್ಯುವೆಲರ್ಸ್ ಎನ್ನುವಂತಹ ಒಂದು ಶಾಪ್ಗೆ ಬರ್ತಾರೆ. ಬಂದಂತವರೇ ಕೂಡ ಒಂದು 200 ರೂಪಾಯಿಗೆ ಒಂದು ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಅಂದ್ರೆ ಆ ಬೆಳ್ಳಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅವರು ಮೊದಲಿಗೆ 100 ರೂಪಾಯಿ ಅಂತ ಕೇಳ್ತಾರೆ. ಅದಾದ ಬಳಿಕ 200 ರೂಪಾಯಿಗೆ ಹೇಳ್ತಾರೆ. ಆದ್ರೆ ಅವ್ರು ತಗೊಳ್ಳೋದು 100 ರೂಪಾಯಿಗೆ ತಗೊಳ್ತಾರೆ. ಆ ಸಂದರ್ಭದಲ್ಲಿ 200 ರೂಪಾಯಿ ನೋಟನ್ನ ಕೊಡ್ತಾರೆ. ನೋಟನ್ನ ಕೊಟ್ಟ ನಂತರ ಆತ 100 ರೂಪಾಯಿ ವಾಪಸ್ ಚೇಂಜ್ ಅನ್ನ ಕೇಳ್ತಾನೆ. ಆ ಚೇಂಜ್ ಅಂತ ಕೊಡುವಂತ ವೇಳೆಯಲ್ಲಿ ಮಾಲೀಕರು ಆ ಒಳಗಡೆ ಇರುವಂತಹ ಒಂದು ಟೇಬಲ್ ಏನಿರುತ್ತೆ ಅದರಲ್ಲಿ ಹಣವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಮತ್ತೆ 500 ರೂಪಾಯಿನ ಕೊಟ್ಟು ಈತ ಮತ್ತೆ ಚೇಂಜ್ ಬೇಕಂತ ಕೇಳ್ತಾನೆ. ಆಗ ಅವರು ಚೇಂಜ್ ಕೊಡೋದಕ್ಕೆ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಬರೋ ಒಳಗಡೆ ಈತ ಏನ್ ಮಾಡ್ತಾನೆ, ಅಲ್ಲಿ ಇದ್ದಂತಹ ಒಂದು ಸುಮಾರು 2,28,000 ಮೌಲ್ಯದ ಒಂದು ಚಿನ್ನ ಬೆಳ್ಳಿಯನ್ನ ಕದ್ದು ಜೋಪಿಗೆ ಇಳಿಸ್ಕೊಳ್ತಾನೆ. ಇಳಿಸ್ಕೊಂಡವನೇ ನೇರವಾಗಿ ಇಬ್ರು ಕೂಡ ವಾಪಸ್ ಬರ್ತಾರೆ. ಬಂದಂತ ನಂತರದಲ್ಲಿ ಆತ ಮಾಲೀಕ ಚೆಕ್ ಮಾಡಿದಾಗಲೇ ಅನುಮಾನ ಬಂದು ಆಗ CCTVಯಲ್ಲಿ ಅವರು ಕಳ್ತನ ಮಾಡಿರುವಂತ ದೃಶ್ಯಗಳು ಕೂಡ ಸೆರೆಯಾಗಿರುತ್ತೆ. ಅದರ ಆಧಾರದ ಮೇಲೆ ಚಾಮರಾಜಪೇಟೆ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗ ಖದೀಮರ ಒಂದು ಬಲೆಗೆ ಮುಂದಾಗಿ ಇರುವಂತದ್ದು ಶರತ್. ಓಕೆ ವೆಂಕಟೇಶ್.